ಹಾಯ್ ನಮಸ್ಕಾರ ಎಲ್ಲರಿಗೂ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಧನ್ ಡಿಮ್ಯಾಟ್ ಅಕೌಂಟು ಓಪನ್ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. ಅದರ ಜೊತೆ ಕೆಲವೊಂದಿಷ್ಟು ಬೇಸಿಕ್ ವಿಷಯಗಳ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಈಗ ಡಿಮ್ಯಾಟ್ ಅಕೌಂಟು ನೀವು ಒಂದು ವೇಳೆ ಓಪನ್ ಮಾಡಿದರೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ. ಸೊ ಒಂದು ಸಲ ನಾವು ಡ್ಯಾಶ್ಬೋರ್ಡ್ನ ನೋಡ್ಕೊಂಬರೋಣ ಬನ್ನಿ. ಧನ್ ಡಿಮ್ಯಾಟ್ ಅಕೌಂಟನ್ನು ವೆಬ್ಸೈಟ್ ಲಾಗಿನ್ ಮಾಡ್ತಿದ್ದಾಗೆ ನಮಗೆ ಏನೆಲ್ಲ ಕಾಣಿಸುತ್ತೆ ಅಂತ. ಸೊ ಮೊದಲಿಗೆ ನಾವು ಇಲ್ಲಿ ಹೋಮ್ ನೋಡ್ತಾ ಇದ್ದೀವಿ. ಈ ಹೋಮಲ್ಲಿ ಏನೆಲ್ಲ ಆಪ್ಷನ್ ಇದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಮಗೆ ಪೋರ್ಟ್ಫೋಲಿಯೋ ಕಾಣಿಸ್ತಾ ಇದೆ. ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀವಿ, ಈಗ ಅದು ಕರೆಂಟ್ ವ್ಯಾಲ್ಯೂ ಎಷ್ಟಿದೆ, ಓವರಾಲ್ ನಮಗೆ ಎಷ್ಟು ಪ್ರಾಫಿಟ್ ಆಗಿದೆ ಮತ್ತು ಎಷ್ಟು ಲಾಸ್ ಆಗಿದೆ, ಹಾಗೆ ನಮಗೆ ಇವತ್ತು ಎಷ್ಟು ಪ್ರಾಫಿಟ್ ಆಗಿದೆ, ಇದೆಲ್ಲವೂ ಕೂಡ ನಮಗೆ ಹೋಮ್ ಪೇಜಲ್ಲಿ ಕಾಣಿಸುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಟ್ರೇಡ್ ಮಾಡಬೇಕು ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಅಂತಂದರೆ ಅದಕ್ಕೆ ನಮಗೆ ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ಗಳು ಕೊಟ್ಟಿದ್ದಾರೆ. ಈಕ್ವಿಟೀಸ್, ಮ್ಯೂಚುವಲ್ ಫಂಡ್ಸ್, ETFs, ಆಪ್ಷನ್ಸ್, ಫ್ಯೂಚರ್ಸ್, ಕಾಮಡಿಟೀಸ್. ಓಕೆ, ಸೊ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತಲೂ ನಾವು ನೋಡೋಣ. ಓಕೆ, ಸೊ ನೆಕ್ಸ್ಟು ಮನಿ ಇನ್ ಧನ್. ಸೊ ನಮ್ಮ ಒಂದು ಡಿಮ್ಯಾಟ್ ಅಕೌಂಟಲ್ಲಿ ನಾವು ಫಂಡ್ ಏನಾದರೂ ಇಟ್ಟಿದ್ರೆ ಎಷ್ಟು ಫಂಡ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ತೋರಿಸುತ್ತೆ. ಸೊ ಮಾರ್ಜಿನ್ ಯೂಸ್ಡ್, ಇವತ್ತು ನಾವು ಒಂದು ವೇಳೆ ನಮ್ಮ ಕ್ಯಾಪಿಟಲ್ನ ನಾವು ಡೆಪ್ಲಾಯ್ ಮಾಡಿದರೆ, ಅಂದರೆ ಯಾವುದಾದ್ರೂ ಒಂದು ಟ್ರೇಡ್ನ ನಾವು ತೊಗೊಂಡಿದ್ರೆ ನಾವು ಎಷ್ಟು ಅಮೌಂಟನ್ನು ಇವತ್ತು ಯೂಸ್ ಮಾಡಿದ್ದೀವಿ, ಹಾಗೆ ಎಷ್ಟು ಯೂಟಿಲೈಸೇಷನ್ ಮಾಡಿದ್ದೀವಿ ಅನ್ನೋದು ಕೂಡ ನಮಗೆ ಇಲ್ಲಿ ತೋರಿಸುತ್ತೆ. ಒಂದು ವೇಳೆ ನಾವು ನೆಕ್ಸ್ಟು ನಮ್ಮ ಧನ್ ಡಿಮ್ಯಾಟ್ ಅಕೌಂಟಲ್ಲಿ ಫಂಡ್ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಮನಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾವು ಅಮೌಂಟ್ನ ಎಷ್ಟು ಬೇಕು ಅಷ್ಟು ಟೈಪ್ ಮಾಡಿ ಟಾಪಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪೇಮೆಂಟ್ ಗೇಟ್ವೇ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಫೋನ್ಪೇ, UPI ಆಪ್ಷನ್, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡ್, ಕ್ರೆಡಿಟ್ಗೆಲ್ಲ ಬರುತ್ತೆ. ಸೊ ಅದರಿಂದ ನಾವು ಫಂಡನ್ನ ಆ್ಯಡ್ ಮಾಡ್ಕೊಳ್ಬೋದು. ಯಾವ ಬ್ಯಾಂಕ್ ಅಕೌಂಟು ನಮ್ಮದು ಲಿಂಕ್ ಆಗಿದೆ ಆ ಅಕೌಂಟಿಂದ ನಾವು ಫಂಡನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ನೋಡಿ ನಮಗೆ ಎಕ್ಸ್ಪ್ಲೋರ್ ಪಾರ್ಟ್ನರ್ಸ್ ಅಂತ ಇದೆ, ಕನೆಕ್ಟ್ ಪ್ಲಾಟ್ಫಾರ್ಮ್ಸ್ ವಿತ್ ಧನ್. ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನ ನಾವು ಧನ್ ಜೊತೆಗೆ ಕನೆಕ್ಟ್ ಮಾಡಬಹುದು. ಸೊ ಆಪ್ಷನ್ ಟ್ರೇಡರ್ಗೆ ಅಂತಲೇ ಸಪ್ರೇಟಾಗಿ ಆಪ್ಷನ್ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡೋದಕ್ಕೆ ಒಂದು ಸಪ್ರೇಟಾಗಿ ವೆಬ್ಸೈಟ್ ಇದೆ. ಹಾಗೆ ಸ್ಮಾಲ್ ಕೇಸಲ್ಲಿ ನಾವು ಟ್ರೇಡಿಂಗ್ ಮಾಡೋದಾದರೆ ಅದಕ್ಕೆ ಅಂತಲೇ ಸಪ್ರೇಟ್ ಆಗಿದೆ. ಸೊ ನಾವು ಲರ್ನ್ ಆಪ್ಷನ್ ಟ್ರೇಡಿಂಗ್ ಅಂತ ಇದೆ. ನಾವೇನಾದರೂ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಹೆಚ್ಚು ಕಲ್ತ್ಕೋಬೇಕು, ತುಂಬ ಅಡ್ವಾನ್ಸಾಗಿ ಕಲ್ತ್ಕೊಳ್ಬೇಕು ಅಂತಂದರೆ ಸಿಂಪಲ್ಲಾಗಿ ಈ ಲರ್ನ್ ಆಪ್ಷನ್ ಟ್ರೇಡಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ನೋಡಿ ತುಂಬಾ ಕೋರ್ಸಸ್ಗಳಿದೆ. ಓಕೆ, ಈ ಕೋರ್ಸಸ್ಗೆ ಜಾಸ್ತಿ ಪ್ರೈಸ್ ಏನಿಲ್ಲ. ಓಕೆ, ಇದೆಲ್ಲ ನೀವು ಬೇರೆ ಯಾವುದಾದ್ರೂ ಇನ್ಸ್ಟಿಟ್ಯೂಟು ಅಥವಾ ಆಲ್ರೆಡಿ ಸಕ್ಸಸ್ ಆಗಿರೋರ ಹತ್ರ ನೀವು ಏನಾದರೂ ಕಲಿಬೇಕು ಅಂದರೆ ಮಿನಿಮಮ್ ಅವ್ರು 20,000, 25,000, 30,000 ಚಾರ್ಜ್ ಮಾಡ್ತಾರೆ. ಇಲ್ಲಿ ಹಾಗಿಲ್ಲ, ಇವರೆಲ್ಲ ತುಂಬಾ ವೆಲ್ ಎಜುಕೇಟೆಡು. ಇವರೆಲ್ಲ ಸೆಬಿ ರಿಜಿಸ್ಟರ್ಡ್ ಆಗಿದ್ದಾರೆ, NISM ಸರ್ಟಿಫೈಡ್ ಆಗಿದ್ದಾರೆ, BSc ಸರ್ಟಿಫೈಡ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ನಮಗೆ ಜಸ್ಟ್ ಒಂದು 400 ರೂಪೀಸಲ್ಲಿ ನಾಲೆಜ್ನ ಶೇರ್ ಮಾಡ್ತಿದ್ದಾರೆ. ನೀವು ತುಂಬ ಅಡ್ವಾನ್ಸಾಗಿ ಕಲಿಬೇಕು ಅಂತಂದರೆ upsurge.club ಇದರಲ್ಲಿ ಹೋಗಿ ನಾನು ನಿಮಗೆ ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಸೊ ಈ ಕೋರ್ಸಸ್ಗಳನ್ನ ನೀವು ಕೇವಲ 399 ರೂಪೀಸಲ್ಲಿ ನೀವು ಇದನ್ನು ಗ್ರ್ಯಾಬ್ ಮಾಡಿಕೊಂಡು ತುಂಬ ಫಾಸ್ಟಾಗಿ ನೀವು ಟ್ರೇಡಿಂಗ್ ಬಗ್ಗೆ ಕಲಿಬಹುದು. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ ಮಾರ್ಕೆಟ್ ವಾಚ್ ಇದೆ. ಮಾರ್ಕೆಟ್ ವಾಚಲ್ಲಿ ನಮಗೆ ಆಗಲೇ ನಾವು ನೋಡಿದ ಹಾಗೆ ಇಂಡೆಕ್ಸ್ಗಳಿದ್ವು ನಮಗೆ ಇಂಡೆಕ್ಸಸ್. ಸೊ NSE ಅಂಡರಲ್ಲಿ ಬರುವಂತಹ ಇಂಡೆಕ್ಸ್ಗಳನ್ನ ನೋಡೋದಾದರೆ ನಿಫ್ಟಿ 50, ನಿಫ್ಟಿ ಬ್ಯಾಂಕ್, ಫಿನ್ ನಿಫ್ಟಿ, ಇಂಡಿಯಾ ವಿಕ್ಸ್, ನಿಫ್ಟಿ ಮಿಡ್ ಕ್ಯಾಪ್, ನಿಫ್ಟಿ ನೆಕ್ಸ್ಟ್ 50, ಇದೇ ರೀತಿಯ ಎಟ್ಸೆಟ್ರಾ ತುಂಬಾ ಇಂಡೆಕ್ಸ್ಗಳಿದೆ. ಅದನ್ನು ನೀವು ನೋಡ್ಕೊಳ್ಬೋದು. ಅದೇ ರೀತಿ ಹಾಗೆ ನಮಗೆ ಈ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ, BSE ಅಂತಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಈ ಎರಡು ಮೇಜರ್ ಸ್ಟಾಕ್ ಎಕ್ಸ್ಚೇಂಜಸ್ಗಳು, ಒಂದು NSE ಮತ್ತು BSE. ಸೊ NSE ಅಂಡರಲ್ಲಿ ನಾವು ನೋಡಿದ್ವಿ ನಿಫ್ಟಿ, ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ. ಹಾಗೆ BSE ಅಂಡರಲ್ಲೂ ಕೂಡ ಸೆನ್ಸೆಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು, ಹಾಗೆ ಬ್ಯಾಂಕ್ ಎಕ್ಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಅದೇ ರೀತಿ ಸೊ NSEನಲ್ಲಿ ನಮಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಇಂಡೆಕ್ಸ್ಗಳು ಕೂಡ ಇದೆ. ಇದೆಲ್ಲ ನಾವು ಮಾರ್ಕೆಟ್ ವಾಚಲ್ಲಿ ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಧನ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ತೋರಿಸ್ದೆ. ಇದಾದಮೇಲೆ ನಾನು ಒಂದೊಂದಾಗಿ ಈಕ್ವಿಟೀಸ್ನಲ್ಲಿ ಏನಿರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಏನಿರುತ್ತೆ, ಮತ್ತು ETF ಅಲ್ಲಿ ಏನಿರುತ್ತೆ, ಹಾಗೆ ಆಪ್ಷನ್ನು, ಫ್ಯೂಚರ್, ಕಮೋಡಿಟೀಸ್ ಎಲ್ಲದ್ರ ಬಗ್ಗೆಯೂ ನಾನು ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.